ಗಾಯ್ಸ್ ನನಗೆ ಮನೆ ಕಟ್ಟೋದು ಒಂದು ಬಿಗ್ಗೆಸ್ಟ್ ಗೋಲು ಮತ್ತು ನನ್ನ ಅಚೀವ್ಮೆಂಟು ಅಂತಲೂ ಹೇಳ್ಬೋದು. ನಾನೇನಾದರೂ ಬ್ಯಾಂಗ್ಳೂರಲ್ಲೇ ಇದ್ದು ನಂದೊಂದು ಪ್ರೀವಿಯಸ್ ಕಂಪನಿಯಲ್ಲೇ ನಾನು ವರ್ಕ್ ಕಂಟಿನ್ಯೂ ಮಾಡಿದ್ದೆ ಅಂದಿದ್ರೆ ಇಷ್ಟೊತ್ತಿಗಾಗಲೇ ಮನೆ ಕಟ್ಟಿದ್ದಾಗ್ತಾಯಿತ್ತು. ಏಕೆಂದರೆ ನನಗೆ ಆ ಕಂಪನಿಯಲ್ಲಿ ತುಂಬ ಸ್ಯಾಲ್ರಿ ಪೇ ಮಾಡ್ತಾಯಿದ್ರು ಗಾಯ್ಸ್. ಅಂದರೆ ನನ್ನ ಕರಿಯರಲ್ಲೇ ಹೈಯೆಸ್ಟ್ ಪೇಯ್ಡ್ ಜಾಬ್ ಅಂದರೆ ಅದೊಂದು ಜಾಬು. ಬಟ್ ಅನ್ಫಾರ್ಚುನೇಟ್ಲಿ ತುಂಬ ರೀಸನ್ಸಿಂದ ಆ ಕಂಪನಿನ ಬಿಡಬೇಕಾಯ್ತು ಗೈಸ್. ಅದೇ ನಮ್ಮದೇ ಒಂದು ಪ್ಲ್ಯಾನ್ ಇದ್ದರೆ ದೇವ್ರದ್ದೇ ಒಂದು ಪ್ಲ್ಯಾನ್ ಇರುತ್ತಲ್ಲ, ಸೊ ಹಾಗೆ ಆ ಜಾಬ್ ಇಟ್ಟಾದಮೇಲೆ ಮತ್ತು ಬ್ಯಾಂಗ್ಳೂರಿಂದ ನನ್ನ ಹೋಮ್ ಟೌನ್ಗೆ ಬಂದುಬಿಟ್ಟೆ. ಮತ್ತು ಇವಾಗ ನಾನು ಕರೆಂಟ್ಲಿ ಏನು ಜಾಬ್ ಮಾಡ್ತಾಯಿದ್ದೀನಿ, ಸೊ ಆ ಜಾಬಿಗೆ ಜಾಯ್ನ್ ಆದೆ. ಇವರೇನು ಅಷ್ಟೊಂದು ಪೇ ಮಾಡಲ್ಲ ಗೈಸ್, ಬಟ್ ನನಗೆ ಕನ್ವೀನಿಯೆಂಟ್ ಅಂತ ಹೇಳ್ಬಿಟ್ಟು ಈ ಜಾಬನ್ನು ಮಾಡ್ತಾಯಿದ್ದೀನಿ. ಒಂದು 3-4 ತಿಂಗಳಿಂದ ಯೋಚನೆ ಮಾಡಿದೆ ಗೈಸ್, ಒಂದು ಚಿಕ್ಕದಾದರೂ ಮನೆ ಕಟ್ಕೊಂಡು ಬಿಡೋಣ, ತುಂಬ ಲೇಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು. ನನಗೆ ಈ ಸಿಮೆಂಟು ಮತ್ತು ಈ ಇಟ್ಟಿಗೆಯಿಂದೆಲ್ಲ ಕಟ್ತಾರಲ್ಲ, ಸೊ ಆ ಥರ ಮನೆಗಳೆಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ನನಗೆ. ಈ ಬ್ಯಾಂಬೂ ಹೌಸು ಅಥವಾ ವುಡನ್ ಕಾಟೇಜಸ್ಸು ಅಥವಾ ಏನು ಹೇಳ್ತಾರೆ ಮಡ್ ಹೌಸ್ ಅಂತೆಲ್ಲ ಹೇಳ್ತಾರಲ್ಲ, ಸೊ ಆ ಥರದ್ದೆಲ್ಲ ನಂಗೆ ತುಂಬ ಇಷ್ಟ. ಸೊ ರೀಸೆಂಟಾಗಿ ನಾನು ಒಬ್ರಿಗೆ ಕನ್ಸಲ್ಟ್ ಮಾಡಿದೆ ಗೈಸ್. ಅಂದರೆ ಇದು ವುಡನ್ ಕಾಟೇಜ್ ಎಲ್ಲ ಮಾಡ್ತಾರಲ್ವಾ, ಸೊ ಅವರು. ಬಟ್ ಅವ್ರು ಏನು ಗೊತ್ತಾ ಗೈಸ್, 40 ಲಕ್ಷಕ್ಕಿಂತ ಕೆಳಗಡೆ ಯಾವುದೂ ಪ್ರಾಜೆಕ್ಟೇ ಮಾಡಲ್ಲಂತೆ. ಮತ್ತು ಅದು ಬಿಟ್ಟು ಲೇಬರ್ ಚಾರ್ಜ್ ಎಲ್ಲ ನಮ್ಮದೇ ಅಂತೆ. ಮತ್ತು ಅವರಿಗೆ ಊಟ ಅಕಾಮಡೇಷನು ಎಲ್ಲ ನಾವೇ ನೋಡ್ಕೊಳ್ಬೇಕಂತೆ. ಪ್ರಾಬ್ಲಿ ಒಂದು 50 ಲಕ್ಷ ತನಕ ಕ್ರಾಸ್ ಆಗಿಬಿಡುತ್ತೆ. ಸೊ 50 ಲಕ್ಷಕ್ಕೆ ಎಷ್ಟೊಂದು ದೊಡ್ಡ ಮನೆ ಕಟ್ಬೋದಲ್ವ ಗೈಸ್. ಅದಕ್ಕೆ ಬೇಡ ಅಂತೇಳ್ಬಿಟ್ಟು ಆ ಪ್ಲ್ಯಾನ್ ಬಿಟ್ಟಿದ್ದಾಯಿತು. ಸೊ ಅದಾದಮೇಲೆ ನಾನು ದೇವನಹಳ್ಳಿ ಹತ್ರ ಇದು ಕಂಟೈನರ್ ಹೌಸ್ದು ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಾರಲ್ಲ, ಅದನ್ನು ವಿಸಿಟ್ ಮಾಡಿದೆ. ಏಕೆಂದರೆ ಇವಾಗ ಕಂಟೈನರ್ ಹೌಸ್ ಎಲ್ಲ ತುಂಬ ಟ್ರೆಂಡಿಂಗಲ್ಲಿದೆ ಮತ್ತು ಅಫೋರ್ಡಬಲು ಅಂತ ಹೇಳ್ಬಿಟ್ಟು ನಾನು ನೋಡ್ಕೊಂಡು ಬರೋಕ್ಕೆ ಹೋಗಿದ್ದೆ ಗೈಸ್. ಬಟ್ ಇಟ್ ಡಿಡ್ಂಟ್ ಫೀಲ್ ಲೈಕ್ ಹೋಮ್ ಆಯಿತಾ. ಅಂದರೆ ಕಂಟೈನರ್ ಹೌಸಲ್ಲಿ ಐಸೋಲೇಟ್ ಆಗಿರೋ ಥರ ಆಯಿತು, ಅದು ಮನೆ ಥರನೇ ಅನ್ನಿಸ್ಲಿಲ್ಲ. ಬಟ್ ಕಾಸ್ಟ್ ಎಲ್ಲ ಚೀಪಾಗಿತ್ತು ಗೈಸ್. ಒಂದು 5 ಲಕ್ಷಕ್ಕೆ 6 ಲಕ್ಷಕ್ಕೆಲ್ಲ ಒಂದು 1 BHK ಹೌಸು, ಅದರಲ್ಲಿ ರೂಮು, ಅಡುಗೆ ಮನೆ ಮತ್ತು ಹಾಲು, ಇದು ಬಾತ್ರೂಮು, ಟಾಯ್ಲೆಟು ಎಲ್ಲ ಇರೋ ಥರನೂ ಇತ್ತು. ಬಟ್ ನನಗೆ ಬೇಡ ಅಂತ ಹೇಳಿಬಿಟ್ಟು ಅದನ್ನು ಕೈ ಬಿಟ್ಟಿದ್ದಾಯಿತು. ಬಟ್ ನನಗೆ ಮನೆ ಕಟ್ಟಿದ್ರೆ ಮನೆ ಥರ ಫೀಲ್ ಆಗಬೇಕಾಯ್ತು. ಸೊ ಅದಕ್ಕೆ ನಾನು ಮನೆ ಕಟ್ಟೋ ಪ್ಲ್ಯಾನನ್ನು ಪೋಸ್ಟ್ಪೋನ್ ಮಾಡ್ತಾಯಿದ್ದೀನಿ. ಏಕೆಂದರೆ ಒಂದು ಸ್ಟೆಪ್ ಆದಮೇಲೆ ಇನ್ನೊಂದು ಸ್ಟೆಪ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ನನ್ನ ಪ್ರಯಾರಿಟಿ ಬಂದುಬಿಟ್ಟು ನನ್ನದೇ ಸ್ವಂತವಾಗಿ ಏನಾದರೂ ಮಾಡೋದು. ಆಲ್ಮೋಸ್ಟ್ 80% ಕೆಲಸಗಳೆಲ್ಲ ಮುಗ್ದಿದೆ ಗೈಸ್. ಇನ್ನೊಂದು 20% ಇದೆ. ಪ್ರಾಬ್ಲಿ ಅದೆಲ್ಲ ಇನ್ನು 1 ತಿಂಗಳಲ್ಲಿ ಆಗುತ್ತೆ. ಸೊ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ ನಾನು ಏನು ಮಾಡ್ತಾಯಿದ್ದೀನಿ, ಯಾವ್ದಾರ ಸ್ಮಾಲ್ ಬಿಸ್ನೆಸ್ಸನ್ನು ಇಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಫೋಕಸ್ ಎಲ್ಲ ಅಲ್ಲೇ ಹೋಗ್ತಿದೆ, ಮನೆ ಆಮೇಲೆ ಕಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಅದೇ ರೀಸನಿಂದ ನನ್ನ ಕಾಟೇಜಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ನೋಡಿದಾಗೆ ನನ್ನ ಕಾಟೇಜ್ ಎಲ್ಲ ಒಳ್ಳೆ ಸ್ಟೋರೇಜ್ ರೂಮ್ ಥರ ಇತ್ತು. ಅಂದರೆ ಆಲ್ಮೋಸ್ಟು ಅಡುಗೆ ಮನೆ ಥರನೇ ಅಂದ್ಕೊಳ್ತಾ ಇದ್ರು ಬಂದವರೆಲ್ಲ. ತುಂಬ ಐಟಮ್ಸ್ ಇದೆ, ಅದನ್ನೆಲ್ಲ ತೆಗಿಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಎಲ್ಲ ಒಂದಷ್ಟು ತೆಗೆದಾಕಿದ್ದು. ನನಗೂ ಅಷ್ಟೇ ಏನೋ ಒಂಥರ ಕಂಫರ್ಟಬಲ್ಲೇ ಇರಲಿಲ್ಲ. ಸೊ ಅದಕ್ಕೆ ಇದ್ದಿದ್ದು ಕಲ್ಲೆಲ್ಲ ತೆಗೆಸ್ಬಿಟ್ಟು ಒಂದಷ್ಟು ಬೇಡದೇ ಇರೋ ಸಾಮಾನೆಲ್ಲ ಶಾಪ್ ಹತ್ರ ಹಾಕಿ, ಇನ್ನೊಂದಷ್ಟು ಬೇಡದೇ ಇರೋ ಸಾಮಾನೆಲ್ಲ ಈ ಸೈಡಿಗೆ ಹಾಕಿದ್ದೀನಿ. ಎಲ್ಲೆಲ್ಲ ಸ್ಪೇಸ್ ಇತ್ತು ಅಲ್ಲೆಲ್ಲ ಕವರ್ ಮಾಡಿಬಿಟ್ಟಿದ್ದೀನಿ. ಮತ್ತು ನನ್ನ ಹತ್ರ ಅರ್ಥನ್ವೇರ್ ಜಾಸ್ತಿ ಇತ್ತು ಗಾಯ್ಸ್, ಮಡಿಕೆಗಳಂತ ಹೇಳ್ತಾರಲ್ಲ. ಸೊ ನಾನು ತುಂಬ ಮಡಿಕೆಗಳೆಲ್ಲ ಕಲೆಕ್ಟ್ ಮಾಡ್ತೀನಿ, ನಂಗೆ ತುಂಬ ಇಷ್ಟ. ಮತ್ತು ನನ್ನ ಹತ್ರ ಇರೋ ಮಡಿಕೆಗಳೆಲ್ಲ ಅವರು ಇವ್ರ ಹತ್ರ ಇಸ್ಕೊಂಡಿದ್ದು. ನಾನು ಬೈ ಮಾಡಿದ್ದು ಕಡಿಮೆನೇ, ಅಂದರೆ ನಾನು ಬೈ ಮಾಡಿದ್ದೆಲ್ಲ ಒಡೆದೋಯ್ತು. ಅಂದರೆ ಅದಷ್ಟೊಂದು ಕ್ವಾಲಿಟಿ ಇರಲಿಲ್ಲ. ಸೊ ನಾನು ಕಲೆಕ್ಟ್ ಮಾಡಿದ್ದೆಲ್ಲ ತುಂಬ ಕ್ವಾಲಿಟಿ ಇರೋದು, ಮತ್ತು ಅದೆಲ್ಲ ತುಂಬ ವರ್ಷದಿಂದ ಬಳಸಿರೋದು, ಮತ್ತು ಒರಿಜಿನಲ್ ಆಗೂ ಇರುತ್ತೆ ಅಂತೇಳ್ಬಿಟ್ಟು ನಾನು ಅದನ್ನೆಲ್ಲ ತೊಗೊಂಡ್ಬಂದು ನಮ್ಮ ಮನೇಲಿ ಇಟ್ಕೊಂಡಿದ್ದೆ. ಬಟ್ ಈ ಸಲ ಅರ್ಧಕ್ಕರ್ಧ ಮಡಿಕೆಗಳನ್ನ ತೊಗೊಂಡೋಗಿ ಶಾಪ್ ಹತ್ರ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಇರೋ ಮಡಿಕೆಗಳಲ್ಲಿ ಗ್ರಾಸರೀಸ್ ಎಲ್ಲ ಫಿಲ್ ಮಾಡಿಬಿಟ್ಟು ಇನ್ನೊಂದು 4-5 ಮಡಿಕೆನ ಇಟ್ಕೊಂಡಿದ್ದೀನಿ. ಅದು ಅಡುಗೆ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಮತ್ತು ಇನ್ನೊಂದು ಬಿಗ್ಗೆಸ್ಟ್ ಇನ್ಕನ್ವೀನಿಯನ್ಸ್ ಅಂದರೆ ನನ್ನ ಬಟ್ಟೆಗಳು. ಈಗ ನಾನು ಆಲ್ಮೋಸ್ಟ್ ಲಗೇಜು ಬಟ್ಟೆಗಳೆಲ್ಲ ನಮ್ಮ ಅಪ್ಪ ಅಮ್ಮ ರೂಮಲ್ಲಿದೆ. ಸೊ ನನ್ನ ಲಗೇಜ್ ಎಲ್ಲ ಹಾಕ್ದಾಗಿಂದ ಅವ್ರ ಬೆಡ್ರೂಮ್ ಎಲ್ಲ ಒಳ್ಳೆ ಸ್ಟೋರೇಜ್ ರೂಮ್ ಥರ ಇದೆ. ನಾನು ಯಾವಾಗೆಲ್ಲ ಎಲ್ಲಾದರೂ ಹೋಗಬೇಕು ಅಥವಾ ಸ್ನಾನ ಮಾಡಬೇಕು ಅವಾಗ ಅಲ್ಲಿ ಹೋಗೋದು ತೊಗೊಂಡು ಬರೋದು ಇದೇ ರೂಟೀನ್ ಆಗಿತ್ತು. ಸೊ ಅದಕ್ಕೋಸ್ಕರ ಈ ಸಲ ಒಂದಷ್ಟು ಅಂದರೆ ಡೈಲಿ ಯೂಸ್ ಮಾಡೋ ಬಟ್ಟೆ ಮತ್ತು ಇನ್ನೊಂದಷ್ಟು ಎಲ್ಲಾದರೂ ಹೊರಗೆ ಹಾಕ್ಕೊಂಡು ಹೋಗೋ ಬಟ್ಟೆ ಎಲ್ಲ ಒಂದಷ್ಟು ತೊಗೊಂಡು ಬಂದು ಸ್ಟೋರ್ ಮಾಡಿದ್ದೀನಿ. ಹಾಗೆ ಒಂದು ಟೇಬಲ್ ತೊಗೊಂಡ್ಬಂದು ಹಾಕ್ಕೊಂಡಿದ್ದೀನಿ ನನ್ನ ಬುಕ್ಸು ಮತ್ತು ಲ್ಯಾಪ್ಟಾಪು ಅದು ಇದು ಎಲ್ಲ ಇಟ್ಕೊಳೋದಕ್ಕೆ. ಆ್ಯಕ್ಚುಲಿ ನಾನು ಇಲ್ಲಿ ಬೆಡ್ ಹಾಕ್ಕೊಳ್ಬೇಕಂತ ಅಂದ್ಕೊಂಡಿದ್ದೆ ಗೈಸ್. ಅದು ಬೆಡ್ ಬಂದುಬಿಟ್ಟು ತುಂಬ ಲಾಂಗ್ ಇದೆ, ಅಂದರೆ ಅದು ಕಿಂಗ್ ಸೈಜ್ ಇದೆ ಮತ್ತು ಆಲ್ಮೋಸ್ಟು ಮುಕ್ಕಾಲು ಭಾಗ ಕಾಟೇಜ್ ಸ್ಪೇಸನ್ನು ತೊಗೊಂಡ್ಬಿಡುತ್ತೆ ಅಂತ ಹೇಳಿಬಿಟ್ಟು ಬೆಡ್ ಹಾಕ್ಕೊಳೋದು ಕ್ಯಾನ್ಸಲ್ ಮಾಡಿದೆ. ಸೊ ಅದ್ರ ಬದಲು ನಾನು ಒಂದು ಸಿಂಗಲ್ ಸೈಜು ಮ್ಯಾಟ್ರೆಸ್ ಇರುತ್ತಲ್ಲ ಅದನ್ನು ತೊಗೊಂಡ್ಬಂದು ಹಾಕ್ಕೊಂಡೆ. ನನಗೆ ಸಿಂಪಲ್ ಆಗಿರೋದು ಇಷ್ಟ ಗೈಸ್. ಇವೆಂದೋ ನಾನು ಎಲ್ಲ ಥರ ಲಕ್ಸುರಿನ ಅಫೋರ್ಡ್ ಮಾಡಿದ್ರು ಯಾವಾಗಲೂ ಸಿಂಪಲ್ ಲೈಫ್ ಸ್ಟೈಲನ್ನು ಚೂಸ್ ಮಾಡ್ತೀನಿ. ಅಂದರೆ ನಾನು ಹಿಂಗೆ ಇರಬೇಕು ಹಾಗೆ ಇರಬೇಕಂತೇನಿಲ್ಲ.
ಮೊದಲೆಲ್ಲ ನಾನು ಫ್ಲೋರ್ ಮೇಲೇ ಮಲ್ಕೊತಾ ಇದ್ದೆ, ಅಂದರೆ ಮ್ಯಾಟ್ರಸ್ ಯೂಸ್ ಮಾಡ್ತಾ ಇರಲಿಲ್ಲ. ಜಸ್ಟು ಚಾಪೆ ಹಾಕ್ಕೊಂಡು ಅದ್ರ ಮೇಲೆ ಒಂದೆರಡು ಬೆಡ್ಶೀಟ್ ಎಲ್ಲ ಹಾಕ್ಕೊಂಡು ಮಲ್ಕೊತಾ ಇದ್ದೆ. ಬಟ್ ಇತ್ತೀಚೆಗೆ ನನಗೆ ತುಂಬ ಬಾಡಿ ಪೇಯ್ನ್ ಇರೋದ್ರಿಂದ ಮ್ಯಾಟ್ರಸ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮ್ಯಾಟ್ರಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲ ಅಂದ್ರೂ ಅದು ಮನೇಲಿ ಸುಮ್ಮನೆ ಕೂತ್ಕೊಂಡಿರುತ್ತೆ, ಯಾರೂ ಯೂಸ್ ಮಾಡಲ್ಲ, ವೇಸ್ಟು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದು ಹಾಕ್ಕೊಂಡೆ ಗೈಸ್. ನನ್ನ ಕಾಟೇಜಲ್ಲಿ ಇವಾಗ ಏನೇನು ನೋಡ್ತಿದ್ರಲ್ವ ಗೈಸ್, ಇದಕ್ಕಿಂತ ಸಿಂಪಲ್ಲು ನಾನು ಗೊತ್ತಾ, ನಾನು ಏನಾದರೂ ಮನೆ ಕಟ್ಟಿದ್ರೆ ಗೈಸ್, ನನ್ನ ಬೆಡ್ರೂಮನ್ನು ಎಷ್ಟು ಸಿಂಪಲ್ ಆಗಿರ್ತೀನಿ ಅಂದರೆ ಅಲ್ಲೊಂದು ಬೆಡ್ ಇರಬೇಕು, ಮ್ಯಾಟ್ರಸ್ ಇರಬೇಕು, ಮತ್ತು ಅಲ್ಲೊಂದು ಊಜಿಯಲ್ಲಿ ಒಂದು ಗಿಡ ಅಥವಾ ಫ್ಲವರ್ ಇರಬೇಕು, ಅಷ್ಟೇ. ಇನ್ನೇನೂ ಇರಲ್ಲ ನನ್ನ ಬೆಡ್ರೂಮಲ್ಲಿ, ಅಷ್ಟೊಂದು ಸಿಂಪಲ್ ಆಗಿರಬೇಕು. ಬಟ್ ಇವಾಗ ನನ್ನ ಪರಿಸ್ಥಿತಿ ಹೇಗೆ ಅಂದರೆ, ಇದು ಚಿಕ್ಕ ಕಾಟೇಜು ಮತ್ತು ಎಲ್ಲನೂ ಇಲ್ಲೇ ಸ್ಟೋರ್ ಮಾಡಬೇಕು, ಅದಕ್ಕೋಸ್ಕರ ಇದು ಜಾತ್ರೆ ಕಾಣಿಸ್ತಿದೆ. ಮತ್ತು ಗಿಡಗಳಂದರೆ ನಂಗೆ ತುಂಬ ಇಷ್ಟ ಗಾಯ್ಸ್. ಸೊ ನೀವು ನೋಡ್ತಿದ್ರಲ್ವಾ, ಸೊ ಹಾಗೆ ಒಂದಷ್ಟು ಗಿಡಗಳೆಲ್ಲ ತೊಗೊಂಡ್ಬಂದು ಒಳಗಡೆ ಇಟ್ಕೊಂಡಿದ್ದೀನಿ. ಅಂದರೆ ನನ್ನ ಹತ್ರ ಜಾಸ್ತಿ ಇಂಡೋರ್ ಪ್ಲಾಂಟ್ಸೇ ಇಲ್ಲ ಗಾಯ್ಸ್, ಒಂದು ಸ್ವಲ್ಪ ಆಯಿತು, ಯಾವುದೋ ಒಂದು 2-3 ಅದನ್ನು ತೊಗೊಂಡ್ಬಂದು ಆಲ್ರೆಡಿ ಇಟ್ಬಿಟ್ಟಿದ್ದೀನಿ. ನನಗೆ ಗಿಡಗಳಿದ್ರೆ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಒಳಗಡೆ ಅಂತ ಹೇಳಿಬಿಟ್ಟು, ಗಿಡಗಳಿದ್ರೆ ಏನೋ ಒಂಥರ ಹ್ಯಾಪಿನೆಸ್ಸು. ಸೊ ಅದಕ್ಕೆ ಗಾಯ್ಸ್. ಮತ್ತು ಗಾಯ್ಸ್, ನಿಮಗೇನು ಅನಿಸುತ್ತೆ, ಇಷ್ಟ ಆಯಿತಾ ನನ್ನ ಕಾಟೇಜಲ್ಲಿ ಚೇಂಜಸ್ ಮಾಡಿದ್ದು, ಅಥವಾ ಮೊದಲು ಹೆಂಗಿತ್ತು ಅದೇ ಥರ ಇರಬೇಕಾಗಿತ್ತಾ, ಅಥವಾ ಬೇರೆ ಏನಾದರೂ ಇನ್ಕ್ಲೂಡ್ ಮಾಡಬೇಕಾಗಿತ್ತಾ, ಮತ್ತು ಇನ್ನೂ ಏನಾದರೂ ತೆಗಿಬೇಕಾ? ಸೊ ನೀವು ಹೇಳ್ಬೋದು. ನಾನು ತುಂಬ ಓಪನ್ ಮೈಂಡೆಡ್ ಗಾಯ್ಸ್, ಎಲ್ಲರ ಫೀಡ್ಬ್ಯಾಕನ್ನು ಕನ್ಸಿಡರ್ ಮಾಡ್ತೀನಿ, ಆಯಿತಾ? ಮತ್ತು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಈ ವಿಡಿಯೋನ ನೋಡಿದ್ದಕ್ಕೆ. ಬಾಯ್.